Hello, hello guys. Hello, 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 hello. Guys, welcome to my new blog. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಾಗೆ ಇನ್ ಡೀಟೇಲಾಗೆ ಇನ್ಸೈಡ್ ವ್ಯೂ ಮತ್ತು ಎವ್ರಿಥಿಂಗ್ ಸ್ಕ್ರೀನ್ಸ್ ಆಗಿರ್ಬೋದು, ಸ್ಟೇರಿಂಗ್ ಕಂಟ್ರೋಲ್ಸ್ ಆಗಿರ್ಬೋದು ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ನೋಡೋಣ ಗೈಸ್. ಒಳಗಡೆ ನೋಡೋಣ ಯಾವ ಥರ ಇನ್ಸೈಡ್ ವ್ಯೂ ನೋಡಿ. ಇನ್ಸೈಡ್ ವ್ಯೂ ಫಸ್ಟು ನೀವು ಹಿಂದೆ ಸೀಟ್ಸ್ ನೋಡ್ಬೋದು. ನೀವು ಡೋರಲ್ಲಿ ಫಸ್ಟ್ ನೋಡಿದ್ರೆ ತಾರ್ ಸಿಂಬಲ್ ನೋಡ್ಬೋದು. ಅದಾದಮೇಲೆ ಇದು ಜಸ್ಟ್ ನಿಮಗೆ ಸೈಡ್ ಮಿರರ್ ಕಂಟ್ರೋಲ್ ಮಾತ್ರ ಕೊಟ್ಟಿದ್ದಾನೆ, ಬೇರೆ ಏನು ಕೊಟ್ಟಿಲ್ಲ. ನಾರ್ಮಲ್ ಡೋರ್ ಓಪನ್ ಕ್ಲೋಸು. ಒಳಗಡೆ ಬಂದರೆ ನೋಡ್ಬೋದು. ಒಳಗಡೆ ನೀವು ಮಹೀಂದ್ರ ಲೋಗೋ ಸಿಂಬಲ್ ನೋಡ್ಬೋದು. ಅದು ಬಿಟ್ಟರೆ ನಾರ್ಮಲ್ ನಿಮ್ಮ ಸ್ಟೇರಿಂಗಲ್ಲಿ ಏನೇನಿದೆ ಅಂದರೆ ಮ್ಯೂಸಿಕ್ದು ವಾಲ್ಯೂಮ್ ಡೌನ್ ಅಪ್ ಆ್ಯಂಡ್ ಡೌನ್ ಮಾಡ್ಕೊಳ್ಳೋಕ್ಕೆ, ಕಾಲ್ ಅಟೆಂಡ್ ಮಾಡೋದಕ್ಕೆ. ಈ SRC ಅಂತ ಏನಿದೆ ಇದು ಬಂದು ನಿಮಗೆ ಪ್ರೆಸ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ ನೋಡಿ. ನಿಮಗೆ FM ಬೇಕಾ, ಇಲ್ಲ ಯಾವ ಪರ್ಟಿಕ್ಯುಲರ್ ಥಿಂಗ್ಸ್ ಬೇಕು, ದೆನ್ ನಿಮಗೆ ಬ್ಲೂಟೂತ್ ಕನೆಕ್ಟ್ ಆಗಿದ್ರೆ ಬ್ಲೂಟೂತ್ ಈ ಪ್ರೆಸ್ ಮಾಡ್ತಾಯಿದ್ರೆ ಬ್ಲೂಟೂತ್ ವರ್ಕ್ ಆಗುತ್ತೆ. ಇದು ಬಂದು ಕ್ರೂಸ್ ಕಂಟ್ರೋಲ್. ನೀವೆಲ್ಲ ಹೈವೇಲಿ ಹೋಗ್ಬೇಕಂದ್ರೆ, ಸಮ್ ಪರ್ಟಿಕ್ಯುಲರ್ ಸ್ಪೀಡಲ್ಲಿ ಹೋಗ್ಬೇಕಂದ್ರೆ ಜಸ್ಟ್ ಇದನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಕಂಟ್ರೋಲ್ ಬರುತ್ತೆ. ಏನು ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ ಸೇಮ್ ಸ್ಪೀಡಲ್ಲಿ ಅದು ರನ್ ಆಗುತ್ತೆ. ಇದು ಬೇಕಾದ್ರೆ ಆಫ್ ಅಂದರೆ ಆಫ್ ಆಗುತ್ತೆ. ಅಪ್ ಆ್ಯಂಡ್ ಡೌನ್ ಮಾಡ್ಕೋಬೋದು. ಕ್ರೂಸ್ ಕಂಟ್ರೋಲಿಗೆ 40 ಹೋಗ್ತಾರೆ, ನೀವು ಇನ್ಕ್ರೀಸ್ ಮಾಡಿದ್ರೆ ಸೊ ಆಟೋಮೆಟಿಕ್ಲಿ ಇದು ಇನ್ಕ್ರೀಸ್ ಆಗುತ್ತೆ. ಡಿಕ್ರೀಸ್ ಬೇಕಂದರೆ ಡಿಕ್ರೀಸ್ ಮಾಡ್ಕೊಬೋದು. ಇಲ್ಲೇನಿದೆ ಈ ಬಟನ್ ಏನಿದೆ ಇದು ವಾಯ್ಸ್ ಕಮ್ಯಾಂಡು. ನೀವೇನಾದರೂ ಫೋನ್ ಕನೆಕ್ಟ್ ಆಗಿದ್ರೆ ಫೋನ್ ಮಾಡೋದಕ್ಕೆ, ಇಲ್ಲ ಪರ್ಟಿಕ್ಯುಲರ್ ಸಾಂಗ್ ಬೇಕಾಗಿದ್ದಕ್ಕೆ ಈ ವಾಯ್ಸ್ ಕಮ್ಯಾಂಡ್ ಬರುತ್ತೆ. ಇದು ಆನ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಮಾಡಿದ್ರೆ ನೋಡ್ಬೋದು ತಾರ್ ಅಂತ ಸಿಂಬಲ್ ಬರುತ್ತೆ. ಅದಾದಮೇಲೆ ಇಲ್ಲಿ ಏನೇನಿದೆ ಕಂಟ್ರೋಲಿಂಗ್ ಸಿಸ್ಟಮ್ಸ್ ಇದೆಲ್ಲ ಇಲ್ಲಿದೆ ನೋಡಿ ಬಟನ್ಸು. ಈ ಏನು 4, 5, 6 ಬಟನ್ಸ್ ಇದೆ. ಇದು ಒಂದು ಮುಂದೆ ಹೆಡ್ ಲ್ಯಾಂಪ್ಸ್ದು ಕಂಟ್ರೋಲು, ಮತ್ತು ಎಷ್ಟು ನಿಮಗೆ ಡಾರ್ಕ್ ಬೇಕು ಲೋ ಬೇಕು ಮಾಡ್ಕೊಬೋದು. ಈ ಏನು ಬಟನ್ ಇದೆ, ಇದು ಸಿಂಬಲ್ ಏನು ಬಟನ್ ಇದೆ, ಇದೇನಕ್ಕೆ ಕೊಡ್ತಾರೆ ಅಂದರೆ ದಿಸ್ ಆನ್ ಆಫಲ್ಲಿದ್ದರೆ ನೀವು ನ್ಯೂಟ್ರಲ್ ಇದ್ರೂ ಗಾಡಿ ಎಲ್ಲೂ ಆಫ್ ಆಗೋಲ್ಲ. ಮಾಮೂಲಿ ನಾರ್ಮಲಾಗಿ ಹೆಂಗೆ ರನ್ ಆಗುತ್ತೆ ಹಂಗೆ ರನ್ ಆಗುತ್ತೆ. ಇದೇನೋ ಆನಲ್ಲಿದ್ದರೆ ನೀವೆಲ್ಲ ಸಿಗ್ನಲ್ ನಿಂತ್ಕೊಂಡಾಗ ಗಾಡಿ 0 ರನ್ನಲ್ಲಿದ್ದರೆ ಇಲ್ಲ ನ್ಯೂಟ್ಲಿಗೆ ಹಾಕ್ಕೊಂಡಾಗ ಆಟೋಮೆಟಿಕ್ ಆಫ್ ಆಗುತ್ತೆ. ತಿರ್ಗಿ ಕ್ಲಚ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕಾಗಿ ಆನ್ ಆಗುತ್ತೆ. ಇದು ಬಂದು ಈ ಕಂಟ್ರೋಲು. ಇಲ್ಲಿ ನೋಡ್ಬೋದು, ನೀವು ಪ್ರೆಸ್ ಮಾಡಿದ್ರೆ ಚೇಂಜ್ ಆಗ್ತಾ ಇರುತ್ತೆ. ವಾರ್ನಿಂಗ್ ಏನಾರಿದ್ರೆ ಬರುತ್ತೆ. ಮತ್ತು ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಸೆಟ್ಟಿಂಗ್ಸ್ ಏನು ಬೇಕು ಅದು ಚೇಂಜ್ ಮಾಡ್ಕೊಬೋದು. ಪ್ಲಸ್ ಟ್ರಿಪ್ಪು ಮತ್ತು ಆವ್ರೇಜ್ ಫ್ಯೂಯಲ್ ಎಕನಾಮಿ ಎಷ್ಟು ಬರ್ತಾ ಇದೆ ಏನಂತ ಇಲ್ಲಿ ಈ ಬಟನ್ ಇದೆಯಲ್ಲ, ದಿಸ್ ಇಸ್ ದ ಕಂಟ್ರೋಲನ್ನು. ಇದನ್ನ ಪ್ರೆಸ್ ಮಾಡ್ತಾರೆ ಬರುತ್ತೆ. ದೆನ್ ಕಿಲೋಮೀಟರ್ ಎಷ್ಟು ರನ್ ಆಗ್ತದೆ ಅದು ಬೇಕಾದ್ರೆ ಎಷ್ಟು ನಿಲ್ಲಿಸ್ಕೊಬೋದು, ಎಷ್ಟು ಬೇಕಷ್ಟಕ್ಕೆ. ಅದನ್ನು ಬಿಟ್ಟರೆ ನೆಕ್ಸ್ಟು ನೀವು ಸೆಟ್ಟಿಂಗ್ಸ್ಗಳೋಗಿ ಅಪ್ ಆ್ಯಂಡ್ ಡೌನ್ ಮಾಡಿದ್ರೆ ಟೈಮಿಂಗ್ ನಿಲ್ಲಿಸ್ಕೊಬೋದು, ಟ್ರಿಪ್ ನಿಲ್ಲಿಸ್ಕೊಬೋದು. ಇದು ರೈಟ್ ಸೈಡ್ ಸ್ಟೇರಿಂಗ್ ಲಿವರ್ ನೋಡ್ಬೋದು. ಇದು ಬಂದು ಹೆಡ್ ಲ್ಯಾಂಪ್ಸ್ ಅಡ್ಜಸ್ಟ್ಮೆಂಟು, ಇದು ಬಂದು ಫಾಗ್ ಲ್ಯಾಂಪ್ ಅಡ್ಜಸ್ಟ್ಮೆಂಟು, ಇದು ಲೋ ಬೀಮು ಹೈ ಬೀಮು ಇದು ವರ್ಕ್ ಆಗುತ್ತೆ. ಇದು ಬಂದು ನಿಮಗೆ ಫಾಗ್ ಲ್ಯಾಂಪ್ ಇದೆಲ್ಲ 1 more ಕೆಳಗಡೆ ಲೈಟ್ ಇರುತ್ತಲ್ಲ ಅದನ್ನು ಅಡ್ಜಸ್ಟ್ಮೆಂಟ್. ಇದು ಫಾಗ್ ಲ್ಯಾಂಪ್ ಅಡ್ಜಸ್ಟ್ಮೆಂಟು. ಹಾಗೆ ನೀವು ಈ ಕಡೆ ಬಂದರೆ ಸ್ಟೇರಿಂಗ್ ಲೆಫ್ಟ್ ಸೈಡ್ ಲೀವರ್ ಬಂದು ನೀವು ನೋಡೋದಾದರೆ ಇದು ಬಂದು ನಿಮಗೆ ವೈಫರ್ ಅಡ್ಜಸ್ಟ್ಮೆಂಟ್ಸು. ಹೈ ಬೇಕಾ, ಲೋ ಬೇಕಲ್ಲ, ಮೀಡಿಯಮ್ ಬೇಕಾ, ಇಲ್ಲ ಅಂದರೆ ನೀವೆನ್ನೆವರ್ ನೀವು ಯೂಸ್ ಮಾಡಿದಾಗ ನೀವು ಯೂಸ್ ಮಾಡ್ಕೊಬೋದು. ಮಳೆ ಗಿಳೆ ಬರೋ ಥರ ಯೂಸ್ ಇದ್ದಾಗ. ಇದು ಬಂದು ಡಿಸ್ಪ್ಲೇ ನೋಡ್ಬೋದು. ಇದು 7 inches ಡಿಸ್ಪ್ಲೇ ತಾರಕ್ಕೆ ಬರುತ್ತೆ. ತಾರಸ್ಗೆ ಇನ್ನೂ ದೊಡ್ಡದಿರುತ್ತೆ. ಫಸ್ಟ್ ಈ ಬಟನ್ಸ್ ನೋಡೋದಾದರೆ ಜಸ್ಟ್ ಇದು ಹೋಮ್ ಬಟನ್ನು. ನಿಮ್ಗೆ ಇಲ್ಲಿ ಹೋಮ್ ಬಟನ್ ಬಂದರೆ ಏನು ಬೇಕು, ಮೀಡಿಯಾ ಬೇಕಾ, ರೇಡಿಯೋ ಬೇಕಾ, ಅಡ್ವೆಂಚರ್ ಬೇಕಾ, ಏನು ಬೇಕೆಲ್ಲ ಚೇಂಜ್ ಮಾಡ್ಕೊಬೋದು. ಸೆಕೆಂಡ್ ಬಂದು FM, ಡೈರೆಕ್ಟಾಗಿ FM ಬಟನ್ ಕೊಟ್ಟಿದ್ದಾರೆ. ಈ ಥರ್ಡ್ ಒನ್ ಬಂದು ಕಾಲ್ಸ್ದು. ಇದು ಬಂದು ನಿಮಗೆ ಆವ್ರೇಜ್ ಫ್ಯೂಲ್ ಎಕನಾಮಿ ತೋರಿಸುತ್ತೆ. ಪ್ಲಸ್ ಟೈರಾನಿಕ್ಸ್ ಅಂದರೆ ನಿಮಗೆಲ್ಲ ವೀಲ್ಸ್ ಪ್ರೆಷರ್ಸ್ ಕರೆಕ್ಟಾಗಿದೆಯಾ, ಓಕೆನಾ ಇಲ್ವಾ ಅಂತೆಲ್ಲ ತೋರಿಸುತ್ತೆ. ಫ್ಯೂಯಲ್ ಇನ್ಫೋಗೆ ಹೋದರೆ ನಾರ್ಮಲ್ ಫ್ಯೂಯಲ್ ಇನ್ಫೋ, ಎಷ್ಟು ಕಿಲೋಮೀಟರ್ ಅವೈಲೇಬಲ್ ಇದೆ, ಎಷ್ಟು ಆವ್ರೇಜ್ ಓಡ್ತಾ ಇದೆ, ಇನ್ನೂ ಎಷ್ಟು ರನ್ ಆಗುತ್ತೆ, ಡಿಸ್ಟೆನ್ಸ್ ಟು ಎಂಟಿ ಇದು ತೋರಿಸುತ್ತೆ. ಇದು ಬಂದು ಡಿಸ್ಪ್ಲೇ ಆಫ್ ಆಗುತ್ತೆ. ಇದು ಬಂದು ನಿಮ್ಮ ಫೇವ್ರೇಟ್ ಯಾವುದು ಬೇಕು ಫೇವ್ರೇಟು ಅದನ್ನು ಫಸ್ಟ್, ಸೆಕೆಂಡ್, ಥರ್ಡ್ ಥರ ನಿಲ್ಲಿಸ್ಕೋಬೋದು. ದೆನ್ ಈ ಬಟನ್ ನೋಡಿದ್ರೆ ಡೈರೆಕ್ಟ್ ಆಫು. ನಿಮ್ಗೆ ಏನಾದರೂ ಸಾಂಗ್ ಪ್ಲೇ ಆಗಬೇಕಂದ್ರೆ ಡೈರೆಕ್ಟ್ ಆನು ಮಾಡ್ಕೊಬೋದು. ವ್ಯಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಇದನ್ನು ಮಾಡ್ಕೊಬೋದು. ಇನ್ನು ನಾವು ಒಳಗಡೆ ಹೋದರೆ ಇದರಲ್ಲಿ ಹೋಮ್ ಬಟನ್ ಪ್ರೆಸ್ ಮಾಡಿದ್ರೆ ಮೀಡಿಯಾ ಬೇಕಾದ್ರೆ ಮೀಡಿಯಾ ಸೆಲೆಕ್ಟ್ ಮಾಡ್ಕೊಬೋದು, ಬ್ಲೂಟೂತು. ದೆನ್ ಅಗೇನ್ ನಾವು ಬ್ಯಾಕ್ ಬಂದರೆ ರೇಡಿಯೋ, ಅಡ್ವೆಂಚರ್. ಇನ್ನು ಅಡ್ವೆಂಚರ್ಗೆ ಹೋದರೆ ಆನ್ ರೋಡು,
ಆಫ್ ರೋಡು ಕಸ್ಟಮ್ಸಲ್ಲಿ ನಮ್ಗೆ ಯಾವ್ದಾದ್ರು ಬೇಕು ಅಂತ ಪರ್ಟಿಕ್ಯುಲರ್ ಬೇಕಂದ್ರೆ ಅದನ್ನ ಸೆಟ್ ಮಾಡ್ಕೊಬೋದು. ಆಫ್ ರೋಡ್ಗೆ ಹೋದಾಗ ನಿಮ್ಗೆ ನೋಡಿ ಎಲ್ಲ ಇಲ್ಲೇ ತೋರಿಸುತ್ತೆ, ಏನು ಕಂಟ್ರೋಲ್ಸು, ಯಾವ ಥರ ಇದೆ ಗಾಡಿ, ಹೆಂಗೆ ರನ್ ಆಗ್ತಾ ಇದೆ ಎಲ್ಲ ತೋರಿಸುತ್ತೆ. ದೆನ್ ನೀವು ಇಲ್ಲಿ ಬಂದರೆ ಕಾರ್ ಇನ್ಫೋ ಇರುತ್ತೆ. ಕಾರ್ ಇನ್ಫೋದಲ್ಲಿ ಫ್ಯೂಯಲ್ ಎಕಾನಮಿ, ಟೈರ್ನಿಂಗ್ಸ್, ಇದೆಲ್ಲ ನಿಮ್ಗೆ ಅಲ್ಲೇ ತೋರಿಸ್ಕೊಡುತ್ತೆ. ದೆನ್ ಬ್ಯಾಕ್ ಬಂದರೆ ನೀವು ಸೆಟ್ಟಿಂಗ್ಸ್ಗೆ ಹೋಗ್ಬೋದು, ಇಲ್ಲ ಮ್ಯಾನ್ವಲ್ಗೆ ಹೋಗ್ಬೋದು. ಮ್ಯಾನ್ವಲ್ ಹೋದರೆ ನಿಮ್ಗೆ ಎಲ್ಲ ಡೀಟೇಲ್ಸು ಇಲ್ಲೇ ಸಿಗುತ್ತೆ. ವೆಹಿಕಲ್ ಕಂಟ್ರೋಲ್ಸ್ಗೆ ಹೋದರೆ ನೀವು ಆರಾಮಾಗಿ ನೋಡ್ಬೋದು. ಇಲ್ಲಿ ಕ್ರೂಸ್ ಕಂಟ್ರೋಲು, ಹಿಲ್ ಹೋಲ್ಡ್ ಕಂಟ್ರೋಲ್ ಅಂದರೆ ನೀವು ಎಂಥ ಅಪ್ಪಲ್ಲಿದ್ರೂ ಸಿಗ್ನಲ್ ನಿಂತಿದ್ರು ಗಾಡಿ ಹಿಂದಕ್ಕೆ ಹೋಗಲ್ಲ, ಮುಂದಕ್ಕೆ ರನ್ ಆಗುತ್ತೆ. ಅಂದರೆ ಇದು ಹಿಲ್ ಹೋಲ್ಡ್ ಕಂಟ್ರೋಲ್. ಇದು ನಿಮ್ಗೆ ಮ್ಯಾನ್ವಲ್ ಎಲ್ಲ ಎಕ್ಸ್ಪ್ಲೇನ್ ಮಾಡುತ್ತೆ, ನಿಮ್ಗೆ ಬೇಕಿದ್ರೆ ಕೇಳ್ಬೋದು ಅರ್ಥ ಆಗಿಲ್ಲ ಅಂದರೆ. ದೆನ್ ಅದೇ ಥರ ವೆಹಿಕಲ್ ಕಂಟ್ರೋಲ್ಸು, ಇಲ್ಲಿ ಕ್ರೂಸ್ ಕಂಟ್ರೋಲ್ ಇರುತ್ತೆ, ಯಾವ ಥರ ರನ್ ಆಗುತ್ತೆ ಅಂತೆಲ್ಲ ಇಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ಮ್ಯಾನ್ವಲ್ಗೆ ಬಂದರೆ ನಿಮಗೆಲ್ಲ ಇಲ್ಲೇ ಸಿಕ್ಬಿಡುತ್ತೆ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಾರ್ ಬಗ್ಗೆ ಮ್ಯಾನ್ವಲ್ ಎಲ್ಲ ಫುಲ್ ಇರುತ್ತೆ. ಫೋನ್ ಅಂದರೆ ನಿಮ್ಗೆ ನಾರ್ಮಲಾಗಿ ಫೋನು, ಕಾಂಟ್ಯಾಕ್ಟ್ಸು, ಇಲ್ಲಿ ಕಾಂಟ್ಯಾಕ್ಟ್ಸು ಎಲ್ಲ ಇಲ್ಲಿ ಬರುತ್ತೆ, ಆರಾಮಾಗಿ ಚೆಕ್ ಮಾಡ್ಕೊಬೋದು. ದೆನ್ AC ಫ್ಯಾನ್ಸ್ ನೋಡ್ಬೋದು, ಫ್ರಂಟ್ 2 ಇರುತ್ತೆ. ದೆನ್ ನೀವು ಅಲ್ಲೊಂದು ನೋಡ್ಬೋದು, ಅಲ್ಲೊಂದಿದೆ AC ಫ್ಯಾನು. ದೆನ್ ಸ್ಟೇರಿಂಗ್ ರೈಟ್ ಸೈಡ್ ಬಂದರೆ ಡ್ರೈವರ್ ಹತ್ರ ಒಂದಿರುತ್ತೆ ಎಕ್ಸಾಕ್ಟಾಗಿ. ಸೊ ಗುಡ್ AC ಅಂತಲೇ ಹೇಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ವಿತಿನ್ ಮಿನಿಟಲ್ಲಿ ಕೂಲ್ ಆಗಿಬಿಡುತ್ತೆ ಫುಲ್ಲು. ದೆನ್ ಇಲ್ಲಿ ಬಂದರೆ AC ಕಂಟ್ರೋಲ್ಸು ನಾರ್ಮಲ್ ನಿಮಗೆಲ್ಲ ಗೊತ್ತಿರುತ್ತೆ. AC ಕಂಟ್ರೋಲ್ಸ್ ಹೆಂಗೆ ರನ್ ಆಗುತ್ತೆ ಅಂತ. AC ಆನ್ ಆ್ಯಂಡ್ ಆಫು, ನಿಮಗೆ ಎಷ್ಟು ವ್ಯಾಲ್ಯೂಮಲ್ಲಿ ಇಡಬೇಕು AC ಅಂತ. ಈ ಬಟನ್ಸಲ್ಲಿ ಬಂದರೆ ಫಸ್ಟ್ ಬಟನ್ ಬಂದು ಇದು ಲಾಕು ಅನ್ಲಾಕು ನೋಡಿ, ಲಾಕು ಅನ್ಲಾಕ್ ಆಗುತ್ತೆ. ದೆನ್ ಇದು ಬಂದು ಹಿಲ್ ಡೀಸೆಂಟ್ ಕಂಟ್ರೋಲ್. ಇದೇನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಯಾವಾಗಾರು ನೀವು ಡೌನ್ ಇಳಿಬೇಕಂದ್ರೆ, ಇಲ್ಲ ಎಲ್ಲಾದರೂ ರ್ಯಾಮ್ಸ್ ಇಳಿಬೇಕಂದ್ರೆ, ಇಲ್ಲ ಎಲ್ಲಾದರೂ ಹಿಲ್ ಸ್ಟೇಷನಿಂದ ಡೌನ್ ಇಳಿಬೇಕಂದ್ರೆ ಇದನ್ನ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಅದು ಕಂಟ್ರೋಲ್ಗೆ ಬರುತ್ತೆ. ನೀವೇನು ಯೂಸ್ ಮಾಡಿಲ್ಲ ಅಂದರೂ ಅದು ಮಿನಿಮಮ್ 10 ಇಲ್ಲ 5 to 10 ಸ್ಪೀಡಲ್ಲೇ ಹೋಗ್ತಾ ಇರುತ್ತೆ. ಆವಾಗ ನೀವೇನೋ ಬ್ರೇಕ್ ಅಪ್ಲೈ ಮಾಡಿದ್ರೆ ಬ್ರೇಕ್ ನಿಮಗೆ ಫುಲ್ ಅಪ್ಲೈ ಆಗಲ್ಲ, ಆಫ್ ಅಪ್ಲೈ ಆಗುತ್ತೆ. ಯಾಕಂದರೆ ಅದು ಆಲ್ರೆಡಿ ಸ್ಲೋ ಆಗಿಬಿಟ್ಟಿರುತ್ತೆ ಗಾಡಿ, ಆ ಥರ ವರ್ಕ್ ಆಗುತ್ತೆ. ಇದು ಬಂದು ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಅಂತ ಈ ಬಟನ್. ಇದೇನಕ್ಕೆ ಅಂದರೆ ನಿಮಗೆ 4 ಟೈರ್ಗೂ ಸೆನ್ಸರ್ ಇರುತ್ತೆ. ನೀವೆಲ್ಲರೂ ಆಫ್ ರೋಡ್ ಹೋಗ್ಬೇಕಂದ್ರೆ ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಟೈರು ನಿಮಗೆ ಕರೆಕ್ಟಾಗಿ ರನ್ ಆಗ್ತಾ ಇಲ್ಲ, ಗ್ರಿಪ್ ಇಲ್ಲ ಟೈರ್ಗೆ ಅಂದಾಗ ನಿಮ್ಗೆ ಆಟೋಮೆಟಿಕ್ಕಾಗಿ ಈ ಡಿಸ್ಪ್ಲೇ ನೋಡಿ ಈ ಥರ ಬರುತ್ತೆ, ಆನ್ ಆಗಿ ಒಂಥರ ಸೌಂಡ್ ಬರುತ್ತೆ, ಡೀಪ್ ಸೌಂಡ್ ಬರುತ್ತೆ. ಆವಾಗ ಬೇಕಾದ್ರೆ ನೀವು ಈ ಬಟನ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ದೆನ್ ಇದು ಬಂದು ನಿಮ್ಗೆ ಗೊತ್ತು ಪಾರ್ಕಿಂಗ್ ಲೈಟು, ಪಾರ್ಕಿಂಗ್ ಸೆನ್ಸರ್, ಪಾರ್ಕಿಂಗ್ ಆಗ್ತಾಗ ಯೂಸ್ ಮಾಡ್ಕೊಳ್ಳೋದು. ಇದು ಈ ಬಟನ್ನ ನೋಡ್ಬೋದು. ಇದು ಬಂದು ಸೀಟ್ ಬೆಲ್ಟ್ ವಾರ್ನಿಂಗ್ ಬಟನ್ನು. ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ ಇಲ್ಲಿ ಜಸ್ಟ್ ಕಲರ್ ಲೈಟ್ ಬರುತ್ತೆ. ದೆನ್ ಇದು ಬಂದು ಇದೆರಡು ಬಂದು ಪ್ಯಾಸೆಂಜರ್ ಏರ್ ಬ್ಯಾಗ್. ನೀವು ಇಲ್ಲಿ ನೋಡ್ಬೋದು ಪ್ಯಾಸೆಂಜರ್ ಏರ್ ಬ್ಯಾಗ್ ಅಂತಿದೆ. ಪ್ಯಾಸೆಂಜರ್ ಏರ್ ಬ್ಯಾಗು ನಾವು ಗಾಡಿ ಸ್ಟಾರ್ಟ್ ಮಾಡಿದ್ರೆ ನೋಡಿ, ಸ್ಟಾರ್ಟ್ ಮಾಡ್ತೀನಿ, ಗಾಡಿ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ಆನ್ ಆಗುತ್ತೆ. ಅದು ಯಾವಾಗಲೂ ಆನಲ್ಲೇ ಇರುತ್ತೆ. ಇವಾಗ ಆಫಲ್ಲಿರುತ್ತೆ, ಗಾಡಿ ಮೂವ್ ಮಾಡಬೇಕಂದ್ರೆ ಆನ್ಗೆ ಹೋಗುತ್ತೆ, ಆ ಥರ. ಇದೆರಡು ಬಂದು ಪ್ಯಾಸೆಂಜರ್ ಏರ್ ಬ್ಯಾಗು. ದೆನ್ ಬಂದು 6 ಗೇರ್ ಇರುವಂಥ ಮ್ಯಾನ್ವಲ್ ಟ್ರಾನ್ಸ್ಮಿಷನ್ ಗೇರು. ದೆನ್ 4x4 ಸ್ಮಾಲ್ ಗೇರ್ ನೋಡ್ಬೋದು ನೀವು. 4x4 ಯಾವಾಗ ನೀವು ಆಫ್ ರೋಡ್ ಹೋಗ್ತೀರಾ ಆವಾಗ ಮಾತ್ರ ಯೂಸ್ ಮಾಡ್ಕೊತೀರಾ. 2H ನಿಮ್ಗೆ ಗೊತ್ತಿರ್ಬೋದು. 2H ಅಂದರೆ 2 ವೀಲ್ ಹೈ ಡ್ರೈವ್ ಅಂತ. ನಿಮ್ಮ ಸಿಟಿಲಾಗಿರ್ಬೋದು ನಾರ್ಮಲಾಗಿ ನಿಮ್ಗೆ ಇದರಲ್ಲೇ ರನ್ ಆಗ್ತಾ ಇರುತ್ತೆ ಈ 2H. ದೆನ್ 4H ಹಾಕೊಂಡಾಗ 4 ವೀಲ್ ಹೈ ಡ್ರೈವ್ ಅಂತ. 4 ವೀಲ್ ಯಾವಾಗ ಯೂಸ್ ಮಾಡ್ತೀರಾ, ನಿಮ್ಮ 4 ವೀಲ್ ಯಾವಾಗ ರಿಕ್ವೈರ್ಮೆಂಟ್ ಇರುತ್ತೆ, ಕೆಸರಲ್ಲಿ ಹೋದಾಗ ಇಲ್ಲ ಆಫ್ ರೋಡ್, ಲಿಟಲ್ ಆಫ್ ರೋಡ್ ಹೋದಾಗ ಆವಾಗ ಡೆಫಿನೆಟ್ಲಿ ಇದು ಹಾಕೊತೀರ. 4L ಬಂದರೆ 4L ಅಂದರೆ 4 ವೀಲ್ ಲೋ ರೇಂಜ್ ಅಂತ. ಯಾವಾಗ ನಿಮಗೆ ಗಾಡಿ ಈ ಥರ ಹತ್ತುತ್ತಾ ಇರುತ್ತೆ, ಮೀನ್ಸ್ ನಾನು ತೋರಿಸ್ತಾ ಇರ್ಬೋದು ನೋಡಿ, ಈ ಥರ ಹತ್ತುತ್ತಾ ಇರುತ್ತೆ, ಆ ಟೈಮಲ್ಲಿ ಈ 4Lಗೆ ಹಾಕೊತಾರೆ. ಆವಾಗ ಗಾಡಿ ಕಂಟ್ರೋಲು ಕೆಪಾಸಿಟಿ ಎಲ್ಲ ಚೇಂಜ್ ಆಗುತ್ತೆ. ಫುಲ್ ನಿಮಗೆ 4 ಟೈಲ್ ಪ್ರೆಷರ್ ಎಲ್ಲ ಒಂದೇ ಥರ ಇದ್ದು ಕ್ಲೀನಾಗಿ ಗಾಡಿನ ಮೂವ್ ಮಾಡುತ್ತೆ. ಇದು 4L ಹಾಕೊಂಡಾಗ ನೀವು ಎಂಥ ಹಳ್ಳದಲ್ಲಿದ್ರೂ ಎಂಥ ಹಿಲ್ ಸ್ಟೇಷನ್ ಇದ್ರೂ ಆರಾಮಾಗಿ ಎಳ್ಕೊಬರೋ ತಾಕತ್ತಿರುತ್ತೆ ಈ 4L ಹಾಕೊಂಡಾಗ. ಇದನ್ನ ಯಾವಾಗ ರೇರಾಗಿ ಯೂಸ್ ಮಾಡ್ತೀವಿ. ನಾರ್ಮಲಾಗಿ ನಾವು 2H ಸಿಟಿಯಲ್ಲಿ 4H ಬಂದು ನಾರ್ಮಲ್ ಸಣ್ಣ ಪುಟ್ಟ ಆಫ್ ರೋಡಲ್ಲಿ ಯೂಸ್ ಮಾಡ್ತೀವಿ. 4L ಬಂದು ಫುಲ್ ಹಿಲ್ ಸ್ಟೇಷನ್ಸು ಹೆವಿ ಯಾವಾಗ ನಿಮ್ಗೆ ರಿಕ್ವೈರ್ಮೆಂಟ್ ಇರುತ್ತೆ, ಗಾಡಿ ಎದ್ದೊಳ್ತಾನೆ ಇಲ್ಲ, ಆ ಥರ ಟೈಮಲ್ಲಿ ನಾವು ಇದನ್ನು 4Lನ ಯೂಸ್ ಮಾಡ್ತೀವಿ. ಇದು ನಾರ್ಮಲ್ ಹ್ಯಾಂಡ್ ಬ್ರೇಕ್ ನೋಡ್ಬೋದು. ಈ ಕಂಟ್ರೋಲ್ ಸಿಸ್ಟಮ್ ನೋಡಿ, ವಿಂಡೋ ಕಂಟ್ರೋಲ್ ಸಿಸ್ಟಮ್ ಇಲ್ಲಿ ಕೊಟ್ಟಿದ್ದಾನೆ. ತಾರಕ್ಸ್ಗೆಲ್ಲ ಮಾಮೂಲಿ ಡೋರಲ್ಲೇ ಕೊಟ್ಟಿದ್ದಾನೆ, ತಾರ್ಗಿನ್ನ ಅದೇ ಥರ ಇದೆ. ನೀವಿನ್ನು ಹಿಂದೆ ನೋಡ್ಬೋದು, ಹಿಂದೆ. ದೆನ್ ಇದಕ್ಕೂ ಅಷ್ಟೇ, ಇದೇನಿದೆ ಇದನ್ನು ನಾವು ಹಾಕ್ಲೇಬೇಕು, ಇಲ್ಲ ಅಂದರೆ ನಾವು ಗಾಡಿ ಓಡಿಸ್ಬೇಕಂದ್ರೆ ಸೌಂಡ್ ಆಗ್ತಾ ಇರುತ್ತೆ, ಇಲ್ಲ ಯಾರು ಕುತ್ಕೊಂಡ್ರೆ ಸೆನ್ಸಾರು ವರ್ಕ್ ಆಗಲ್ಲ. ಸೀಟ್ಸು ಮತ್ತು ಸ್ಪೇಸ್ ಆರಾಮಾಗಿದೆ, ಸ್ಪೇಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ನೋಡ್ಬೋದು, ನಿಮಗೆ ಸ್ಪೀಕರ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾನೆ, ಫುಲ್ ಕಂಟ್ರೋಲ್ಸು. 1 2 3 4 ದೆನ್ 5 ದೆನ್ ಇಲ್ಲೊಂದಿರುತ್ತೆ 6. ಟೋಟಲ್ 6 ಸ್ಪೀಕರ್ಸ್ ಇದೆ ಥಾರ್ ಗಾಡಿಗೆ.
ದೆನ್ ಒಳ್ಳೆ ಗುಡ್ ಸ್ಪೀಕರ್ಸ್ ಅಂತಲೇ ಹೇಳ್ಬೋದು. ಒಳ್ಳೆ ವ್ಯಾಲ್ಯೂಮ್ ಇದೆ, ಒಳ್ಳೆ ಎಫೆಕ್ಟ್ಸ್ ಇದೆ, ಸೂಪರ್ ಇದೆ. ಸಿಕ್ಸ್ ಸ್ಪೀಕರ್ಸ್ ಇದೆ ಟೋಟಲ್ಲು ಥಾರಲ್ಲಿ. ದೆನ್ ಇನ್ನೇನಾದರೂ ಡೌಟ್ಸ್ ಇದ್ದರೆ ಈ ಬಟನ್ಸ್ ಎಲ್ಲ ಆಗ್ಬೋದು. ಗಾಡಿ ಬಗ್ಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ಡೆಫಿನೆಟ್ಲಿ ನಮಗೆ ಡೈರೆಕ್ಟ್ DM ಮಾಡ್ಬೋದು. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಅಂತ. ನಿಮಗೆ ಇಲ್ಲಿ ಟೈರ್ ಪ್ರೆಷರ್ಸ್ ಕೊಟ್ಟಿರ್ತಾರೆ ನೋಡಿ, ಇಲ್ಲಿ ಯಾವ ಟೈರ್ಗೆ ಏನಿರಬೇಕು, ಯಾವ ಟೈರ್ಗೆ ಎಷ್ಟು ಕೆಪಾಸಿಟಿ ಇರಬೇಕು, ಫ್ರಂಟು ರೇರು, ಮತ್ತು ಈ ಸೀಟ್ಸ್ ನೋಡ್ಬೋದು. ಇದಷ್ಟೇ ಇಲ್ಲೇ ಕಂಟ್ರೋಲ್ ಸಿಸ್ಟಮ್ ಕೊಟ್ಟಿದ್ದಾನೆ. ಮೇಲೆ ಕೆಳಗಡೆ ಹಿಂದೆ ಬ್ಯಾಕು ಫ್ರಂಟ್ ಎಷ್ಟು ಸೀಟ್ ಅಡ್ಜಸ್ಟ್ಮೆಂಟ್ಸ್ ಥಿಂಗ್ಸ್ ಕೊಟ್ಟಿದ್ದಾನೆ. ಇಲ್ಲಿ ನೋಡೋದಾದರೆ ಈ ಡೋರ್ದು ಇಲ್ಲಿ ನೋಡಿ ಥಾರ್ ಮಾಡಲ್ ಏನು, ಸೀರಿಯಲ್ ನಂಬರ್ ಏನು ಎಲ್ಲ ಇರುತ್ತೆ. ಇದು ಈ ನಾರ್ಮಲ್ ಡ್ಯಾಶ್ ಬೋರ್ಡ್ ಏನು ಇಟ್ಕೊಳ್ಳೋಕ್ಕಾಗಲ್ಲ, ಸ್ಮಾಲ್ ಒಂದು ಟಿಶ್ಯೂ ಪೇಪರ್ ಇಟ್ಕೊಂಬೋದು ಅಷ್ಟೇ ಸ್ಪೇಸ್ ಇರೋದು, ಇನ್ನೇನು ಕೊಟ್ಟಿಲ್ಲ. ಕಂಟ್ರೋಲಿಂಗ್ ಕರೆಕ್ಟಾಗಿ ಕೊಟ್ಟಿದ್ದಾನೆ. ಈ ಕಡೆಯಿಂದ ವ್ಯೂ ನೋಡೋದಾದರೆ ಹಿಂದೆಗಡೆ ನೋಡಿ ಫುಲ್ ಸ್ಪೇಸ್ ಇದೆ. ಈ ಕಡೆ ವ್ಯೂ ನೋಡಿ, ಇಲ್ಲಿ ಬಟನ್ ಕೊಟ್ಟಿದ್ದಾರೆ, ಜಸ್ಟ್ ಇಲ್ಲಿ ಪ್ರೆಸ್ ಮಾಡಿದ್ರೆ ಫುಲ್ ಓಪನ್ ಆಗುತ್ತೆ ನೋಡಿ. ಈ ಹತ್ತದೊಂದು ಹಿಂಸೆ ಬಿಟ್ಟರೆ ಆರಾಮಾಗೆ 3 ಜನ ಕುತ್ಕೊಬೋದು, ಅಷ್ಟು ಸ್ಪೇಸ್ ಇದೆ. ಇಷ್ಟೇ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ನಾನು ಏನೇನು ಅಪ್ಡೇಟ್ ಮಾಡಿದ್ದೀನಿ, ಏನೇನು ಆಲ್ಟ್ರ್ ಮಾಡಿದ್ದೀನಿ ನಾನು ತೋರಿಸ್ತೀನಿ.